ಹರೇ ಶ್ರೀನಿವಾಸ. ಅಧಿಕ ಮಾಸದ 21ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನ ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. 7 ವಿಧದನ್ನ ಪ್ರಕರಣವ ಕೇಳಿ ಕೋವಿದ ರಸದಿಂದಲೇ ಆಲಸುವ ಮಾಡದಲ್ಲಿ ಅನಿರುದ್ಧಾದಿ ರೂಪಗಳ ಕಾಲ ಕಾಲದೆ ನೆನೆದು ಪೂಜಿಸು ಸ್ಥೂಲ ಮತಿಗಳಿಗೆ ಇದನ್ನು ಪೇಳದೆ ಶ್ರೀಲಕ್ಷ್ಮಿ ವಲ್ಲಭನೆ ಅನ್ನದನು. ಇದು ಜೀವನ ಪ್ರಕ್ರಿಯಾ ಸಂಧಿಯ 14ನೇ ನುಡಿ. ಈ ಜೀವನ ಪ್ರಕ್ರಿಯಾ ಸಂಧಿಗೆ ಪಿತೃಗಣ ಸಂಧಿ ಅಂತಲೂ ಹೆಸರು. ಇದನ್ನ ಬೃಹದಾರಣ್ಯಕ ಉಪನಿಷತ್ತಿನ 2ನೇ ಸ್ತೋತ್ರವನ್ನು ಆಧರಿಸಿ ದಾಸರರು ಈ ಒಂದು ನುಡಿಯನ್ನು ರಚಿಸಿದ್ದಾರೆ ಅಂತ ಹೇಳಬಹುದು. ಈ ಕಿರುಹೊತ್ತಿಗೆಯಲ್ಲಿ ಇದನ್ನ 21ನೇ ನುಡಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ಇಲ್ಲಿ 7 ವಿಧದ ಅನ್ನ ಪ್ರಕರಣವಾದರೆ ಸಪ್ತಾನ್ನಗಳ ವಿವರಣೆಯನ್ನು ದಾಸರರು ಈ ಒಂದು ನುಡಿಯಲ್ಲಿ ನಮಗೆ ನೀಡಿಸಿದ್ದಾರೆ. ಒಟ್ಟು ಸಪ್ತಾನ್ನಗಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಜೀವರಿಗೆ 4 ವಿಧ, ಪರಮಾತ್ಮನಿಗೆ 3 ವಿಧ, ಒಟ್ಟು 7 ವಿಧದ ಅನ್ನಗಳು. ಅವು ಯಾವ್ಯಾವು ಅಂತಂದ್ರೆ ಸ್ವಾಹ, ಸ್ವಧ, ಫಲ, ತೃಣ, ಮನೋವಾಕ್ಕಾಯ ಅನ್ನೋ ಒಟ್ಟು 7 ವಿಧದ ಅನ್ನಗಳು. ಅದರ ವಿವರಣೆಯನ್ನ ನೋಡೋದಾದ್ರೆ ಮಾಯಾಪತಿ ವಾಸುದೇವ ಸ್ವಹಾಕಾರಕನಾಗಿ ಬ್ರಹ್ಮಾದಿ ದೇವತೆಗಳಿಗೆ ತೃಪ್ತಿ ಕೊಡುವ, ಮತ್ತ ಜಯಾಪತಿ ಸಂಕರ್ಷಣ ಸ್ವಧಾಕಾರಕನಾಗಿ ಪಿತೃದೇವತೆಗಳಿಗೆ ತೃಪ್ತಿ ಕೊಡುವ, ಇನ್ನು ಕೃತಿಪತಿ ಪ್ರದ್ಯುಮ್ನ ಮೈಜ ಫಲಾದಿ ನಾಮಗಳಿಂದ ಅನ್ನ ನೆನೆಸಿ ನರರಿಗೆ ತೃಪ್ತಿ ಕೊಡುವ, ಶಾಂತಿಪತಿ ಅನಿರುದ್ಧ ತೃಣಾದಿ ನಾಮಗಳಿಂದ ಪಶುಗಳಿಗೆ ತೃಪ್ತಿ ಕೊಡುವ ಅಂತ ಹೇಳ್ತಿದ್ದಾರೆ. ಒಟ್ಟು 4 ಆಯ್ತು. ಇನ್ನು ಮನೋವಾಕ್ಕಾಯಗಳಿಂದ ಅನುಭವಿಸುವ ಕರ್ಮಗಳನ್ನ ಸಾಕ್ಷಾತ್ ರಮಾಪತಿಯಾದ ನಾರಾಯಣನಿಗೆ ಸಮರ್ಪಿಸಿದರೆ ಆಗ ಶ್ರೀಹರಿ ಪ್ರೀತನಾಗುವ ಅಂತ ಹೇಳ್ತಿದ್ದಾರೆ. ಇದೇ 7 ವಿಧದ ಅನ್ನ ಪ್ರಕರಣ ಅಂತ ದಾಸರು ಹೇಳ್ತಿದ್ದಾರೆ. ಈ ರೀತಿಯಾದ 7 ವಿಧದ ಸಪ್ತಾನ್ನದ ಪ್ರಕರಣವನ್ನ ಕೇಳಿ ಕೋವಿದ ಹಾಸ್ಯದಿಂದಲೇ, ಅಂದ್ರೆ ಕೋವಿದರು ಅಂದ್ರೆ ಬಲ್ಲವರು, ಜ್ಞಾನಿಗಳು ಅಂತ ಅರ್ಥ. ಹಾಸ್ಯ ಅಂತಂದ್ರೆ ಮುಖ ಕಮಲದಿಂದ ಅವರ ಬಾಯಿಯಿಂದ ಕೇಳಿದಾಗ ಕೇಳಿ ಕೋವಿದ ಹಾಸ್ಯದಿಂದಲೇ ಆಲಸವ ಮಾಡದಲ್ಲಿ ಅನಿರುದ್ಧಾದಿ ರೂಪಗಳ ಕಾಲ ಕಾಲದೇ ನೆನೆದು ಪೂಜಿಸು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ವಿಷಯದಲ್ಲಿ, ಇಂತಹ ವಿಷಯಗಳಲ್ಲಿ ಆಲಸ್ಯವನ್ನು ತೋರದೆ, ಯಾವುದೇ ರೀತಿಯಾದ ಉದಾಸೀನವನ್ನು ಮಾಡದೆ ಅನಿರುದ್ಧಾದಿ ರೂಪಗಳ ಅಂದ್ರೆ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಎಂಬ ಅನಿರುದ್ಧಾದಿ 5 ರೂಪಗಳನ್ನ ಕಾಲ ಕಾಲದಲ್ಲಿ ವೇಳಕ್ಕೆ ನೆನೆದು ಪೂಜಿಸುತ್ತಾ ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ, ಅಂದ್ರೆ ಸ್ಥೂಲಮತಿಗಳು ಅಂದ್ರೆ ಜಡಮತಿಗಳು, ಮಂದಮತಿಗಳಿಗೆ ಇದನ್ನು ಪೇಳದೆ ಶ್ರೀಲಕ್ಷ್ಮಿ ವಲ್ಲಭನೆ ಅನ್ನದನು ಅಂತ ಹೇಳ್ತಾರೆ. ಶ್ರೀಲಕ್ಷ್ಮಿ ವಲ್ಲಭ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀಪತಿಯಾದ ನಾರಾಯಣ ರೂಪಿ ಪರಮಾತ್ಮನೆ ಅನ್ನದನು ಅಂತಿದ್ದಾರೆ. ಏನಿದು ಅನ್ನದನು ಅಂದ್ರೆ ಇದರೊಳಗೆ 3 ಶಬ್ದವನ್ನು ದಾಸರು ಒದಗಿಸಿಟ್ಟಿದ್ದಾರೆ. ಯಾವ್ಯಾವ್ದು ಅಂದ್ರೆ ಮೊದಲು ಅನ್ನ, ನೆಕ್ಸ್ಟ್ ಅನ್ನದ, ಆಮೇಲೆ ಅನ್ನಾದ, ಈ ರೀತಿಯಾಗಿ ಬಿಡಿಸ್ಕೋಬೇಕು. ಅನ್ನ ಪ್ಲಸ್ ಅನ್ನದ ಪ್ಲಸ್ ಅನ್ನಾದ. ಅನ್ನ ಅಂತಂದ್ರೆ ಅನ್ನ ಬ್ರಹ್ಮನಾದ, ಅನ್ನ ರೂಪನೆನಿಸಿದ ಸಾಕ್ಷಾತ್ ಪರಬ್ರಹ್ಮ ಅನ್ನ. ಆಮೇಲೆ ಅನ್ನದ ಅಂದ್ರೆ ಅನ್ನಪ್ರದ, ಅನ್ನ ನೀಡುವವ, ಅನ್ನ ಕೊಡುವವ, ಅವನು ಕೂಡ ನಾರಾಯಣ ರೂಪಿ ಶ್ರೀಹರಿಯೇ. ಇನ್ನು ಅನ್ನಾದ ಅಂದ್ರೆ ಅನ್ನ ಉಣ್ಣುವವ, ಅನ್ನ ಉಣ್ಣುವವರಲ್ಲಿ ಇರುವ ರೂಪ, ಅದು ಕೂಡ ಶ್ರೀಲಕ್ಷ್ಮಿ ವಲ್ಲಭನೇ, ರಮಾಪತಿಯಾದ ನಾರಾಯಣನೇ ಅಂತ ದಾಸರರ ಅಭಿಪ್ರಾಯ ಪಡ್ತಿದ್ದಾರೆ. ಈ ರೀತಿಯಾದ 7 ವಿಧದ ಅನ್ನ ಪ್ರಕರಣವನ್ನ ದಾಸರರು ಈ ಒಂದು ನುಡಿಯ ಮೂಲಕ ನಮಗೆ ನೀಡ್ತಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭವಾನುವಾದವನ್ನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.